ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಲಕ್ಷ್ಮಕ್ಕನವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದಾರೆ. ಅವರು ಸುಮಾರು 13 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಅನುಭವಗಳನ್ನು ಕೇಳೋಣ. ಅಕ್ಕವ್ರೆ, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಅಕ್ಕವ್ರೆ, ನೀವು ಸುಮಾರು 13 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇದ್ದೀರಿ. ಈ ಆಧ್ಯಾತ್ಮಿಕ ಜೀವನದ ಕಡೆಗೆ ಬರಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು? ಅಣ್ಣವ್ರೆ, ನನಗೆ ಏನಿಗೆ ಅನ್ನಿಸ್ತು ಅಂದರೆ, ನನಗೆ ಮದುವೆ 16 ವರ್ಷಕ್ಕೆ ಮದುವೆ ಆಯಿತು. ಹಾಗೆ 4 ವರ್ಷ ಪತಿ ಇದ್ದಿದ್ದಷ್ಟೇ. ಪತಿ ತೀರೋದ್ರು. ಮತ್ತು 2 ಮಕ್ಕಳು, 1 ಗಂಡು 1 ಹೆಣ್ಣು, ಮಗು ಇತ್ತು. ಹಾಗಾಗಿ ತೀರ್ಕೊಂಡ್ಮೇಲೆ ನನಗೆ ಸ್ವಲ್ಪ ವೈರಾಗ್ಯ ಬಂತು. ಆಮೇಲೆ ನಮ್ಮ ಮನೇಲೆಲ್ಲ ಆಧ್ಯಾತ್ಮದಲ್ಲಿದ್ರು. ಫಸ್ಟು ಮೊದಲು ಅಜ್ಜಿ, ತಾತ, ಅತ್ತೆ, ಮಾವ ಅವರೆಲ್ಲ ಆಧ್ಯಾತ್ಮದಲ್ಲಿದ್ರು. ಲೌಕಿಕ ಗುರುಗಳನ್ನ ಎಲ್ಲ ಗುರು ಮಾಡ್ಕೊಂಡಿದ್ರು. ಹಾಗಾಗಿ ನಮ್ಮ ಮನೇಲಿ ಯಾವಾಗ್ಲೂ ಸತ್ಸಂಗಗಳೆಲ್ಲ ನಡೀತಾ ಇತ್ತು. ನನ್ಗೂ ಅದ್ರ ಬಗ್ಗೆ ಆಸಕ್ತಿ ಇತ್ತು. ಹಾಗಾಗಿ ನಾನೇ ಯಾವಾಗ ಪತಿ ಹೋದ್ರು ಅವಾಗ ನನ್ಗೆ ಗುರುಗಳಿಂದ ಜೀವನ ಬೇಜಾರಾಯ್ತು. ಗುರುಗಳಿಂದ ಸ್ವಲ್ಪ ನನ್ಗೆ ಇದನ್ನ ಕೊಡ್ಸಿದ್ರು, ಏನು ದೀಕ್ಷೆ ಅಂತಾರಲ್ಲ, ಅದನ್ನ ಕೊಡ್ಸಿದ್ರು. ಪತಿ ಹೋಗ್ತಿದ್ದಂಗೆನೆ ದೀಕ್ಷೆ ಕೊಡ್ಸಿದ್ರು. ಮತ್ತೆ ನಾನು ಅದ್ರಲ್ಲಿ ನಡೀತಾ ಇದ್ದೆ. ಅವಾಗ ಏನು ಯಜಮಾನ್ರು ಫಸ್ಟ್ ಬೆಂಗಳೂರಲ್ಲೇ ಇದ್ವಿ. ಯಜಮಾನ್ರು ತೀರ್ಕೊಂಡ್ಮೇಲೆ ತಿರ್ಗಾ ಅಪ್ಪನ ಮನೇಲಿ ಹೋದೆ. ಅತ್ತೆ ಮಾವ ಯಾರು ಇರ್ಲಿಲ್ಲ. ಅಪ್ಪರ ಮನೇಲೆ ಇದ್ದೆ 2 ವರ್ಷ. ಮಗು ಯಾಕೆಂದ್ರೆ ಅವಾಗ 15 ದಿವಸದ ಮಗು ಯಜಮಾನ್ರು ತೀರ್ಕೊಂಡಾಗ. ನಾನು ಬಾಣಂತನಕ್ಕೆ ಅಂದ್ಬಿಟ್ಟು ಊರಿಗೆ ಹೋಗಿದ್ದೆ. ಹಾಗಾಗಿ ಅವರು ಎಕ್ಸ್ಪೈರ್ ಆದಾಗ ನನ್ಗೆ 15 ದಿವಸ ಆದ ಬಾಣಂತಿ ನಾನು. ಅವಾಗ ಅಣ್ಣವರು ಹೋದ್ಮೇಲೆ ನನಗೆ ದೀಕ್ಷೆ ತರ ಕೊಡ್ಸಿದ್ರು. ನಾನು ಅದ್ರಲ್ಲೇ ಹೋಗ್ತಾ ಇದ್ದೆ. ಆಮೇಲೆ 2 ವರ್ಷ ಆದ್ಮೇಲೆ ಮಗುನ್ ಸ್ಕೂಲ್ಗೆ ಹಾಕ್ಬೇಕು ಅಂದ್ರೆ, ದೊಡ್ಡ ಮಗು 3.5 ವರ್ಷ ಆಯ್ತು. ಸ್ಕೂಲ್ಗೆ ಹಾಕ್ಬೇಕು ಅಂದ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಬಂದ್ವಿ ನಾವು. ಬೆಂಗಳೂರಿಗೆ ಬಂದಾದ್ಮೇಲೆ ಅಲ್ಲಿ ನನ್ಗೆ ಇದ್ರ ಕಡೆ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ಯಾವ್ದು ಸತ್ಸಂಗ ಇರ್ಲಿಲ್ಲ ನನ್ಗೆ. ನಿಮ್ಮ ಪತಿ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಶರೀರ ಬಿಟ್ಟು, ಸೊ ನೀವು ಮನೆಯನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತಿದ್ರಿ? ಮನೆ ಖರ್ಚು ವೆಚ್ಚ ಎಲ್ಲ ಈ ಜಾಬ್ಗೆ ಹೋಗ್ತಾ ಇದ್ರಿ? ಅದೇ ಗಾರ್ಮೆಂಟ್ಸಿಗೆ ಹೋದ್ವಿ. ಇಲ್ಲಿ ಬಂದ್ಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ಒಂದ್ ಬಾಡಿಗೆ ಮನೆ ಮಾಡ್ಕೊಂಡು ಗಾರ್ಮೆಂಟ್ಸಿಗೆ ಹೋದ್ವಿ. ಮತ್ತೆ ಅಪ್ಪ ಅಮ್ಮನೂ ಹೆಲ್ಪ್ ಮಾಡಿದ್ರು. ರಿಲೇಟಿವ್ ಎಲ್ಲ ನನ್ಗೆ ಹೆಲ್ಪ್ ಮಾಡಿದ್ರು. ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರು. ಈ ಆಧ್ಯಾತ್ಮಿಕ ದಾರಿಯಲ್ಲಿ ಬರೋದಕ್ಕೆ ನಿಮ್ಗೆ ಯಾರು ಪ್ರೇರಣೆ, ಅಥವಾ ಯಾರು ನಿಮ್ಮನ್ನ ಈ ಆಧ್ಯಾತ್ಮಿಕ ಜೀವನಕ್ಕೆ ಕರ್ಕೊಂಡ್ಬಂದ್ರು? ಯಾವಾಗ ಹಳ್ಳಿಯಿಂದ ಬಂದು ಇಲ್ಲಿ ಗಾರ್ಮೆಂಟ್ಸ್ ಸಿಗೋದೆ, ಅವಾಗ ನನಗೆ ಸತ್ಸಂಗ ಇಲ್ಲಿ ಯಾವ್ದು ಸಿಗ್ಲಿಲ್ಲ. ಬಟ್ ನಾನು ಹುಡುಕ್ತಾ ಇದ್ದೆ ಎಲ್ಲಾದ್ರೂ ಇದೆಯಾ ಸತ್ಸಂಗ ಅಂತ. ಬಟ್ ಎಲ್ಲೂ ನನಗೆ ಗೊತ್ತಿರ್ಲಿಲ್ಲ. ನಾನು ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ 2 ಅಕ್ಕಂದ್ರು ಇಲ್ಲಿ ಬಾಬುನ್ ಮನೆಗೆ ಬರ್ತಾ ಇದ್ರು. ಬಾಬುನ್ ಮನೆ ಅಂದ್ರೆ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಬರ್ತಾ ಇದ್ರು. ಬಂದಾದ್ಮೇಲೆ ಅವರು ನನ್ಗೆ ಹೇಳ್ತಾ ಹೋದ್ರು. ನನಗೆ ಫಸ್ಟೇ ಲಿಂಕ್ ಇದ್ದಿದ್ರಿಂದ ಆಧ್ಯಾತ್ಮದು ನನಗೆ ಖುಷಿ ಆಗ್ತಾ ಇತ್ತು. ಮತ್ತೆ ಅವರು ಮಧ್ಯಾಹ್ನ ಊಟಕ್ಕೆ ಹೋಗೋಗೆಲ್ಲ ಮೆಡಿಟೇಷನ್ ಮಾಡೋರು. ಸ್ವಲ್ಪ ಸಮಯ ಸಿಕ್ತಾಗೆಲ್ಲ ಮೆಡಿಟೇಷನ್ ಅವ್ರು ಹಿಂಗೆ. ಯಾಕೆಂದ್ರೆ ನನಗೆ ಅದು ಲಿಂಕ್ ಇದ್ದಿದ್ರಿಂದ, ನನಗೆ ಅದು ಆತ್ಮ ಅನ್ನೋದೆಲ್ಲ ಸಂಸ್ಕಾರ ಇದ್ದಿದ್ರಿಂದ ನಾನು ಅವ್ರನ್ನೇ ನೋಡ್ತಾ ಇದ್ದೆ. ಅವರು ಇಬ್ರು ಇದ್ರಲ್ವಾ, ಒಬ್ರಿಗೊಬ್ರು ಎದುರು ನಿಂತ್ಕೊಂಡು ದೃಷ್ಟಿ ಕೊಡ್ತಾ ಯೋಗ ಮಾಡ್ತಾ ಇರೋರು. ಅವಾಗೇ ನನ್ಗೊಂಥರ ಶಕ್ತಿ ಸಿಕ್ತಂಗ ಆಗ್ತಾ ಇತ್ತು. ಅವ್ರೇನ್ ಹೇಳಿದ್ರು ಅವಾಗ ನನಗೆ ತುಂಬಾ ಇಷ್ಟ ಆಯ್ತು. ಅದ್ರಲ್ಲೂ ನನಗೆ ಪ್ಯೂರಿಟಿ ತುಂಬಾ ಇಷ್ಟ ಆಯ್ತು. ಇಲ್ಲಿ ಒಂದು ಪವಿತ್ರ ಜೀವನ ಅನ್ನೋದು ತುಂಬಾ ಇಷ್ಟ ಆಯ್ತು. ಇಲ್ಲ, ಅವರು ಯೋಗ ಮಾಡ್ತಾ ಇದ್ರು ಅಂದ್ರೆ ಅವಾಗ ನಿಮಗೆ ವಿಚಿತ್ರ ಅನ್ನಿಸ್ತಿರ್ಲಿಲ್ಲ? ಅನ್ನಿಸ್ತು. ಬಟ್ ವಿಚಿತ್ರ ಅನ್ನಿಸ್ತು. ಏನ್ ಈ ತರ ಎಲ್ಲ ಮಾಡ್ತಾರಲ್ಲ, ದಿವ್ಸ ಕುತ್ಕೊಂಡಿವ್ರು, ಊಟ ಆದ್ಮೇಲೆ ಒಂದ್ 5 ನಿಮಿಷ ಟೈಮ್ ಸಿಗೋದಲ್ಲ, ಅವಾಗ ಮಾಡೋರು. ಅವಾಗ ನನಗೆ ಅದು ಒಂಥರ ಆಕರ್ಷಣೆ ಆಯ್ತು. ಆಕರ್ಷಣೆ ಆಗಿ ನಾನು ಈ ಜ್ಞಾನಕ್ಕೆ ನಾನು ಬರ್ತೀನಿ, ಎಲ್ಲಿದೆ ಅಂತ ಅಂದ್ಬಿಟ್ಟು ಬಂದ್ವಿ. ನೀವೇ ಅವ್ರನ್ನ ಕೇಳಿದ್ರಿ? ನಾವೇ ಕೇಳಿದ್ವಿ. ಮತ್ತೆ ಅವರು ಹೇಳ್ತಾ ಇದ್ರು, ಎಲ್ಲಾರ್ಗು ಜ್ಞಾನ ಹೇಳ್ತಾ ಇದ್ರಲ್ವಾ, ಕೇಳ್ಬಿಟ್ಟು ಬಂದಿದ್ದು. ಅವ್ರ ಮೂಲಕ ನೀವು ಇಲ್ಲಿ ಈ ಜ್ಞಾನ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಬಂದ್ವಿ. ನೀವು ಈ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಬಂದಾದ್ಮೇಲೆ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಜ್ಞಾನ ಹೇಳ್ತಾ ಇದ್ರು. ಆವಾಗ ಆ ಜ್ಞಾನ ಕೇಳ್ತಾ ನಿಮ್ಗೆ ಏನು ಅನ್ನಿಸ್ತು? ತುಂಬಾನೇ ಖುಷಿ ಆಯ್ತು. ಮತ್ತೆ ನನ್ಗೆ ಈ ಜ್ಞಾನ ಬೇಕು ಅನ್ನಿಸ್ತು.
ಯಾಕೆಂದ್ರೆ ನಾನು ನಡೆಸ್ತಾ ಇದ್ದಿದ್ದು ಒಂಟಿ ಜೀವನ. ಈ ಪವಿತ್ರತೆ ಎಲ್ಲ ನನಗೆ ತುಂಬಾ ಇಷ್ಟ ಆಯ್ತು. ಈ ಜೀವನ ನಾನು ನಡೆಸ್ಬೇಕು ಅನ್ನೋದು ಒಂದು ನನಗೆ ತುಂಬಾನೇ ಇಷ್ಟ ಆಯ್ತಿದು. ಹಾಗಾಗಿ ನಾನು ಅಲ್ಲಿ ನಿಮಗೆ ಯಾವ ಥರ ಜ್ಞಾನ ಹೇಳ್ಕೊಡ್ತಿದ್ರು? ಹಿಂಗೆ ಆತ್ಮದ ಬಗ್ಗೆ, ನಾನು ಯಾರು, ಪರಮಾತ್ಮ ಯಾರು, ಅವನು ಎಲ್ಲಿದ್ದಾನೆ, ಅವನು ಹೇಗಿದ್ದಾನೆ, ಅವನ ಜೊತೆ ನಾವ್ ಯಾವ ರೀತಿ ಸಂಬಂಧನ ಜೋಡಿಸ್ಕೊಬೇಕು, ಅದ್ರ ಬಗ್ಗೆ ಎಲ್ಲ ಜ್ಞಾನ ಸಿಕ್ತು. ಮತ್ತೆ ಈ ಸೃಷ್ಟಿ ಚಕ್ರ ಹೇಗ್ ತಿರುಗುತ್ತೆ, ಇದ್ರ ಬಗ್ಗೆ ಎಲ್ಲ ಜ್ಞಾನ ಇರ್ತದೆ. ಅವೆಲ್ಲ ಕೇಳಿ ನಿಮಗೆ ವಿಚಿತ್ರ ಅನಿಸ್ಲಿಲ್ಲ? ಇದೆಲ್ಲ ಅನ್ನಿಸ್ತು. ಕೇಳದೆ ಇರೋ ಮಾತುಗಳು, ಕೇಳ್ದೆ, ಹೊಸ ವಿಚಿತ್ರವಾಗಿರೋ ಮಾತು ಮಾತುಗಳು. ಅನ್ನಿಸ್ತು. ತುಂಬಾನೇ ಹೊಸ ಮಾತು, ಇದೆಲ್ಲೂ ಕೇಳಿರ್ಲಿಲ್ವಲ್ಲ ಅನ್ನೋದು ತುಂಬಾನೇ ಇದಾಯ್ತು, ಖುಷಿ ಆಯ್ತು, ಆಶ್ಚರ್ಯನೂ ಆಯ್ತು. ನೀವು ಈ ಜ್ಞಾನಕ್ಕೆ ಬಂದ್ರಿ, ಅವಾಗ ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ ಅವರೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ರ? ಸಪೋರ್ಟ್ ಮಾಡಿದ್ರು, ಬಟ್ ನೀನು ಹೋಗು, ನನ್ಗೆ ಹೋಗೋದ್ ಇಷ್ಟನೇ, ಬಟ್ ನಾವು ಮಾಡಿದ್ದೆಲ್ಲ ನೀವು ತಿನ್ನೋದು ಅದೆಲ್ಲ ಹೇಳ್ಬೋದ ಅದು ನೀವು ಏನಾರು ಹೇಳ್ಬೇಕು ಸುಮ್ಮನೆ ಹೇಳ್ತಾರೆ ಮಾಡ್ಬೋದು. ಅವ್ರು ತುಂಬಾ ಇಷ್ಟಪಟ್ರು. ಅಂದ್ರೆ ಯಾಕೆ ಅಂದ್ರೆ ಒಳ್ಳೆ ಜೀವನ ನಡೆಸ್ತಾ ಇದಾರಲ್ಲ ಅಂತ ಖುಷಿ ಪಟ್ರು ನಮ್ಮ ಮನೇಲಿ ಎಲ್ರು. ಸರಿ, ಸಪೋರ್ಟು ಮಾಡಿದ್ರು. ಈ ಬ್ರಹ್ಮಕುಮಾರಿ ಜ್ಞಾನ ನೀವು ತಗೊಂಡಾದ್ಮೇಲೆ ನಿಮ್ಮಲ್ಲಿ ಪರಿವರ್ತನೆಗಳು ಆದವು. ಹಾಗಾದ್ರೆ ಏನೇನು ಪರಿವರ್ತನೆಗಳು? ಏನೇನ್ ಪರಿವರ್ತನೆ ಅಂದ್ರೆ, ಮುಂಚೆ ನಮ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ ಅಷ್ಟು. ಲೋಕ ಜ್ಞಾನ ಆಗ್ಲಿ, ಯಾವ ಜ್ಞಾನ ಯಾವ್ದೂನು ನನ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದ್ರೆ ಅಷ್ಟು ಜವಾಬ್ದಾರಿ ಯಾವ್ದು ನಾನು ತಗೊಂಡಿರ್ಲಿಲ್ಲ. ಅಪ್ಪ ಅಮ್ಮ ರಿಲೇಟಿವ್ ಎಲ್ಲ ನೋಡ್ಕೊಳ್ತಾ ಇದ್ರಲ್ಲ ಚೆನ್ನಾಗಿ. ಅದೇನು ನನ್ಗೆ ಒಂಥರ ಮಗು ತರನೇ ಇದ್ದೆ. ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಬರ್ತಿದ್ದೆ, ಮನೆಯೆಲ್ಲ ನಿಭಾಯಿಸ್ತಿದ್ದೆ. ಆದ್ರೂ ಏನು ಜವಾಬ್ದಾರಿ ಅಂತ ಅಷ್ಟೊಂದು ಇರ್ಲಿಲ್ಲ ನನ್ಗೆ ಒತ್ತಡ. ಈ ಜ್ಞಾನಕ್ಕೆ ಮೊದಲು ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಒಬ್ಬರೇ ಬಂದಿದ್ದು. ಸೊ ನಿಮ್ಮ ರಿಲೇಷನ್ಸು ಅವರೆಲ್ಲ ನೀವು ಈ ರೀತಿ ಆಶ್ರಮಕ್ಕೆ ಹೋಗೋದು ನೋಡಿ ಇಲ್ಲ, ಖುಷಿ ಪಟ್ರು ಎಲ್ಲ. ಏನು ರಿಲೇಷನ್ ಕೂಡ ಏನು ಅಂದಿಲ್ಲ, ತುಂಬಾ ಖುಷಿ ಪಟ್ರು. ಒಳ್ಳೆ ದಾರಿ ನಡೀತಾ ಇದೀಯಾ ಅಂತ ಖುಷಿ ಪಟ್ರು. ಯಾಕಂದ್ರೆ ಸಾಧಾರಣವಾಗಿ ಯಾರೋ ಆಶ್ರಮಕ್ಕೆ ಹೋಗ್ತಾರಂದ್ರೆ ಅದು ಈ ವಯಸ್ಸಿನವ್ರಿಗೆಲ್ಲ ತುಂಬಾ ವಯಸ್ಸಾದ್ಮೇಲೆ 60-70 ವರ್ಷ ಅದು ಜನಗಳು ಹೊರಗಡೆಯವರೆಲ್ಲ ಹಂಗಂದ್ರು. ಬಟ್ ಮನೆಯಲ್ಲಿ ಒಂಟಿ ಜೀವನ ನಾನು ನಡೆಸ್ತಾ ಇದ್ದಿದ್ರಿಂದ ಒಳ್ಳೇದು ಹೋಗೋದು ಅಂತ ಅವ್ರಿಗೆ. ಯಾಕೆಂದ್ರೆ ಅದು ಬೇರೆ ಕಡೆ ಒಂದು ಆಕರ್ಷಣೆಗಳಿರಲ್ಲ, ಅಲ್ಗೆ ಹೋದ್ರೆ ಅವ್ರಿಗೂ ಒಂದು ಒಳ್ಳೆ ಬುದ್ಧಿ ಬರುತ್ತೆ ಅನ್ನೋ ಒಂದು ಇದ್ರಿಂದ ಅವರು ಸಪೋರ್ಟ್ ಮಾಡಿದ್ರು ನನಗೆ. ನೀವು ಆಶ್ರಮಕ್ಕೆ ಹೋಗ್ತಾ ಇದ್ರಲ್ಲ, ಅಲ್ಲಿ ನಿಮ್ಮ ಥರನೇ ಕ್ಲಾಸ್ ಕೇಳೋದಕ್ಕೆ ಇಲ್ಲ ಜ್ಞಾನ ತಗೊಳ್ಳೋದಕ್ಕೆ ಬೇರೆಯವರೆಲ್ಲ ಬರ್ತಿರ್ತಾರಲ್ಲ, ಅವರೆಲ್ಲ ನಿಮಗೆ ಹೇಗೆ ಸಪೋರ್ಟ್ ಮಾಡಿದ್ರು? ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎಲ್ಲ ನನಗೆ ಜ್ಞಾನದಲ್ಲಾಗ್ಲಿ ಯೋಗದಲ್ಲಾಗ್ಲಿ ಎಲ್ಲ ಹೇಳ್ಕೊಡೋದು, ಯಾವ ರೀತಿ ಮುಂದುವರಿಬೇಕು ನೀವು ಅಂತ ತುಂಬಾನೇ ನನಗೆ ಸಪೋರ್ಟ್ ಮಾಡಿದ್ರು ಅಣ್ಣವ್ರೆ. ನೀವು ಯಾವ ಸೆಂಟ್ರಿಗೆ ಹೋಗ್ತಾ ಇದ್ರಿ, ಇಲ್ಲಿ ನೀವೇನಾದ್ರು ಕೆಲಸ ಅಥವಾ ಸೇವೆ ಮಾಡ್ತಾ ಇದ್ರಾ? ಖಂಡಿತ ಮಾಡಿದೀವಿ. ಎಲ್ಲ ಸೇವೆನು, ಪಾತ್ರೆ ತೊಳೆಯೋದಿರ್ಬೋದು, ಒಂದು ಕಸ ಗುಡಿಸೋದು, ಬಾಬನ ಮನೆ ಕ್ಲೀನ್ ಮಾಡೋದಿರ್ಬೋದು, ಆಶ್ರಮ ಕ್ಲೀನ್ ಮಾಡೋದು, ಪ್ರತಿಯೊಂದು ಮಾಡ್ತಾ ಇದ್ವಿ ಸೇವೆಗಳು. ಅಡಿಗೆ ಹೆಲ್ಪ್ ಮಾಡೋದು, ಪ್ರಸಾದ ಮಾಡುವಾಗ. ಯಾವ ಆಶ್ರಮಕ್ಕೆ ಹೋಗ್ತಾ ಇದ್ರಿ ಸೆಂಟ್ರಿಗೆ? ಅಲ್ಲಿ ಯಾರು ನಿಮಿತ್ತ ಅಕ್ಕಂದ್ರಿದ್ರು ಅಥವಾ ಅಲ್ಲಿ ಯಾರು ಮುಖ್ಯಸ್ಥರಿದ್ರು? ಅವ್ರು ನಿಮಗೆ ಹೇಗೆ ಪಾಲನೆ ಕೊಟ್ಟರು? ಅವ್ರ ಪಾಲನೆ ನಿಮಗೆ ಹೇಗೆ ಇಷ್ಟ ಆಯ್ತು? ಅವ್ರ ಪಾಲನೆ ನಾವು ಹೇಳೋದಕ್ಕಾಗೋದಿಲ್ಲ ಬಾಯಲ್ಲಿ, ಅಷ್ಟು ಪಾಲನೆ ಕೊಟ್ಟವ್ರೆ ನಮ್ಗೆ. ಪ್ರತಿಯೊಂದು ತಿದ್ದೋದು, ಒಂದು ನಾವೇನಾದ್ರೂ ಯಾವ ತರ ನೀವು ಇಲ್ಲಿ ನಡ್ಕೋಬೇಕು ಎಲ್ಲಾನು ಪ್ರತಿಯೊಂದು ಒಂದೊಂದು ಹೆಜ್ಜೆಗೂ ನಮ್ಗೆ ಹೇಳ್ಕೊಟ್ಟು ನಮ್ಮನ್ನ ತಿದ್ದಿ ಪಾಲನೆ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ನೀವು ಅಕಸ್ಮಾತ್ ಏನಾರು, ಯಾಕಂದ್ರೆ ನೀವು ಹೊಸಬ್ರು ಅವಾಗ ಶುರುವಾತಲ್ಲಿ, ಅವಾಗ ನೀವೇನು ತಪ್ಪು ಮಾಡಿದ್ರೆ ಅವ್ರು ಯಾವ ಥರ ತಿದ್ದುತ್ತಿದ್ರು? ತುಂಬಾ ಒಂದು ಮಧುರತೆಯಿಂದ ಹೇಳೋರು ನಮ್ಗೆ, ಈ ತರ ಮಾಡ್ಬಾರ್ದು, ಈ ತರ ನಡ್ಕೊಳ್ಳಿ, ಈ ತರ ಹೋಗಿ ಅಂತ ಹೇಳೋರು. ತುಂಬಾ ಮಧುರತೆಯಿಂದ ಪ್ರೀತಿ ಕೊಟ್ಟು ಶಿಕ್ಷಣ ಕೊಡೋರು, ಮತ್ತೆ ಅಷ್ಟೇ ಪ್ರೀತಿನೂ ಕೊಡೋರು. ನಿಮಗೆ ಈ ಬ್ರಹ್ಮಕುಮಾರಿ ಜ್ಞಾನಕ್ಕೆ ಏನು ಹೋದ್ರಿ, ಅದ್ರಲ್ಲಿ ಏನು ಇಷ್ಟ ಆಯ್ತು? ನನ್ಗಿಲ್ಲಿ ಇಷ್ಟ ಆಗಿದ್ದು ಅಂದ್ರೆ ಪ್ಯೂರಿಟಿನೇ ತುಂಬಾ ಇಷ್ಟ ಆಗಿದ್ದು, ಪವಿತ್ರ ಜೀವನನೇ ತುಂಬಾ ಇಷ್ಟ ಆಗಿದೆ. ನೀವು ಯಾವಾಗ್ಲಾದ್ರೂ ಮೌಂಟ್ ಆಬುಗೆ ಹೋಗಿದ್ರ? ಹೋಗಿದ್ವಿ. 2010 ಫಸ್ಟ್ ಹೋದ್ವಿ. ಎಷ್ಟು ಸರಿ ಹೋಗಿದ್ರಿ? 8 ಸರಿ. 8 ಸರಿ? ಹೌದು. 2010ರಿಂದ
ನಾನು ಅನ್ಕೊಂಡೆ ಬಹುಶಃ ಒಂದ್ಸರಿ 2 ಸರಿ ಹೋಗಿರ್ಬೋದು ಇಲ್ಲ, ಅಂತ. ನಾನು ವರ್ಷ ಹೋಗ್ತಿದ್ದೆ, 1-2 ಸತಿ ಮಿಸ್ ಆಯ್ತು. ನೀವು ಮೊದಲನೇ ಸರಿ ಅಲ್ಲಿ ಮೌಂಟ್ ಆಬುಗೆ ಹೋದಾಗ ನಿಮ್ಗೇನು ಅನ್ನಿಸ್ತು? ಏನ್ ಅನ್ನಿಸ್ತು ಅಂತ ಅದ್ ಹೇಳಕ್ಕೆ ಆಗಲ್ಲ. ಯಾಕೆಂದ್ರೆ ಒಂದೆಲ್ಲೋ ನಾವು ಆತರ ಎಲ್ಲೂ ನೋಡಿರ್ಲೇ ಇಲ್ವಲ್ಲ, ಆತರ ಒಂದು ಅಲ್ಲ, ಆ ಥರ ನೋಡಿರ್ಲಿಲ್ಲ ಅನ್ನೋದಕ್ಕೆ ಅಲ್ಲಿ ಅಂಥದ್ದು ಏನಿತ್ತು? ನೀವೇನು ನೋಡಿದ್ರಿ ಅಂಥದ್ದು? ಎಲ್ಲ ಪವಿತ್ರ ಆತ್ಮಗಳಲ್ಲಿ ಎಲ್ಲ ವೈಟ್ ಆಗಿ ಎಲ್ಲ ಒಂದು ವೈಬ್ರೇಷನ್ ಆಗ್ಲಿ ಏನೇ ಆಗ್ಲಿ ಒಂದು ತುಂಬಾನೇ ಚೆನ್ನಾಗಿತ್ತು. ಮತ್ತೆ ದಾದಿ ದೀದಿಯವರು ಅವರೆಲ್ಲ ದೊಡ್ಡ ಯೋಗಿಗಳು, ಜ್ಞಾನಿಗಳು, ಅವ್ರ ಜ್ಞಾನದ ಒಂದು ಧಾರಣೆಗಳು ಅವೆಲ್ಲ ನನಗೆ ತುಂಬಾ ಆಕರ್ಷಣೆ. ನೀವಲ್ಲಿ ದಾದಿ ದೀದಿಯರ್ನ ಯಾರು ಮೀಟ್ ಮಾಡಿದ್ರೆ? ಮೀಟ್ ಯಾರನ್ನೂ ಮಾಡ್ಲಿಲ್ಲ, ಬಟ್ ಅವ್ರ ಕ್ಲಾಸಸ್ ಎಲ್ಲ ಮಾಡೋರಲ್ಲ, ಕ್ಲಾಸ್ ಎಲ್ಲ ಕೇಳ್ತಿದ್ರಿ? ಕೇಳ್ತಾ ಇದ್ವಿ. ನಿಮಗೆ ಅವ್ರನ್ನೆಲ್ಲ ನೋಡಿ ಏನು ಅನಿಸ್ತಾ ಇತ್ತು? ನಾವು ಇದೇ ತರ ಮುಂದುವರಿಬೇಕು, ನಾವು ಈ ತರ ಜೀವನ ಇನ್ನು ಇವ್ರ ತರನೇ ನಾವು ಸೇವೆ ಮಾಡ್ಬೇಕು, ಪರಮಾತ್ಮನ ಸೇವೆ. ನೀವು ಯಾವ ದಾದಿಯನ್ನು ನೋಡಿದ್ರಿ ಅಲ್ಲಿ? ಯಾವ ದಾದಿಯ ಕ್ಲಾಸ್ ಕೇಳಿದ್ರಿ? ನಾವು ಜಾನಕಿ ದಾದಿ ಎಲ್ರದ್ದು ಕೇಳ್ತೀವಿ. ಜಾನಕಿ ದಾದಿ ಮತ್ತೆ ಗುಲ್ಜಾರ್ ದಾದಿ ಎಲ್ಲ. ಅವ್ರನ್ನೆಲ್ಲ ಅವರಲ್ಲಿ ನೀವು ಏನು ವಿಶೇಷತೆ ನೋಡಿದ್ರಿ? ಯಾರೋ ಜಾನಕಿ ದಾದಿ ಅಂದ್ರಿ, ಗುಲ್ಜಾರ್ ದಾದಿ ಅಂದ್ರಿ, ಅವ್ರಲ್ಲಿ ಏನು ವಿಶೇಷ? ಅಂದ್ರೆ ಅವ್ರಿಗೆ ಪರಮಾತ್ಮನ ಮೇಲೆ ಮುರಿಯಲಾರದ ಪ್ರೀತಿ ಅದು ತುಂಬಾ ಇಷ್ಟ ಆಯ್ತು. ಅಷ್ಟು ಪ್ರೀತಿ ಮಾಡಿದ್ರು, ಭಗವಂತನ ಅಷ್ಟು ಪ್ರೀತಿ ಮಾಡಿದ್ದಾರೆ. ನಾವು ಆ ತರ ಪರಮಾತ್ಮನ್ ಪ್ರೀತಿ ಮಾಡ್ಬೇಕು, ಮತ್ತೆ ಅವ್ರ ತರನೇ ನಾವು ಸೇವೆ ಮಾಡ್ಬೇಕು. ಅವ್ರಷ್ಟು ಆಗಲ್ಲ ಅಂದ್ರೆ ಸ್ವಲ್ಪನಾದ್ರು. ಸರಿ, ಒಂದ್ಸರಿ ಹೋದ್ರಿ, ಓಕೆ, ಅವ್ರನ್ನೆಲ್ಲ ನೋಡಿದ್ರಿ. 8 ಸರಿ ಹೋಗುವಂಥದ್ದು ಏನಿತ್ತು? ಅಂದ್ರೆ ಅದು ನಮ್ ತಂದೆ ಮನೆ ಅಲ್ವಾ ಅಂತ ಅನ್ನಿಸ್ತು. ಯಾವಾಗ ಯಾರಿಗೆ ಇವಾಗ ಗಂಡನ ಮನೆಯಿಂದ ತವ್ರ ಮನೆ ಹೋದಾಗ ಒಂಥರ ಖುಷಿ ಆಗುತ್ತಲ್ವಾ, ಆ ತರ ನಮ್ಗೂನು ಆ ಒಂದು ಪರಮಾತ್ಮನ ಮನೆಗೆ ಹೋಗ್ಬೇಕು ಅಂದ್ರೆ ತುಂಬಾ ಖುಷಿ. ಅಲ್ಲಿಂದ ಬರಕ್ಕೆ ಇಷ್ಟ ಆಗಲ್ಲ ನಮ್ಗೆ, ಯಾಕೆಂದ್ರೆ ಅಲ್ಲಿಗೆ ಹೋದಾಗ ನಮ್ಗೆ ಈ ಲೋಕನೇ ಮರ್ತೋಗ್ಬಿಡುತ್ತೆ. ಅಲ್ಲಿ ಹೋದಾಗ್ಲೂ ನೀವು ಅಲ್ಲಿ ಏನಾರ ಕೆಲಸ ಸೇವೆ ಮಾಡ್ತೀವಿ ಅಣ್ಣ. ಅಲ್ಲಿ ಏನ್ ಮಾಡ್ತಿರ್ತೀವಿ? ಅಲ್ಲೂ ಸೇವೆಗಳಲ್ಲಿ ಏನಾದ್ರು ಏನ್ ಸೇವೆ? ಇವಾಗ ಒಂದು ಲಿಟ್ರೇಚರ್ ಇರ್ಬೇಕು, ಲಿಟ್ರೇಚರ್ ಅಲ್ಲಿ ಬಿಡ್ತಾರೆ ಆ ತರ ಸೇವೆ. ಅಡಿಗೆ ಮನೇಲಿ ಏನಾದ್ರು ತರಕಾರಿ ಹೆಚ್ಚೋದು, ಚಪಾತಿ ಒಸೆಯೋದು, ಆ ತರ ಸೇವೆಗಳು ಅದೆಲ್ಲ ನೀವು ಅಲ್ಲಿಗೆ ಮೊದಲನೇ ಸರಿ ಹೋದ್ರಲ್ಲ, ಹೇಗೆ ಹೋದ್ರಿ? ಕಾರಲ್ಲಿ ಹೋದ್ರ, ಬಸ್? ಯಾಕಂದ್ರೆ ತುಂಬಾ ದೂರ. ಟ್ರೈನಲ್ಲಿ ಹೋದ್ವಿ. ಟ್ರೈನಲ್ಲಿ ಹೋದ್ವಿ. ಟ್ರೈನಲ್ಲಿ 2-3 ದಿನ ಆಗುತ್ತೆ. 2-2 ದಿನ. ಸೊ ನಿಮ್ದು ಆ 2-3 ದಿನ ಟ್ರೈನಲ್ಲಿ ಏನೋದ್ರೆ ಸಮಯ ಕಳೆದಕ್ಕೆ ಬೇಜಾರು ಅನಿಸ್ತಿರ್ಲಿಲ್ಲ? ಇಲ್ಲ ಅಣ್ಣ, ಯಾಕೆಂದ್ರೆ ಎಲ್ಲ ಪರಿವಾರದಲ್ಲಿ ಇರೋರು. ಅಲ್ಲಿ ಕೂಡ ನಾವು ಜ್ಞಾನ. ಪರಿವಾರ ಅಂದ್ರೆ ನೀವು ಒಬ್ರೇ ಹೋಗ್ತಿರ್ಲಿಲ್ಲ? ಒಬ್ರೇ ಅಂದ್ರೆ ಬ್ರಾಹ್ಮಣ ಪರಿವಾರ, ಇವು ಬ್ರಹ್ಮಕುಮಾರಿ ಆಶ್ರಮದಿಂದ ಎಲ್ರು ಹೋಗ್ತಾ ಇದ್ವಿ. ಆಶ್ರಮದಿಂದ ಎಲ್ರಿಗೂ ಗ್ರೂಪ್ ಅಲ್ಲಿ ಹೋಗ್ತಾ ಇದ್ವಿ. ಹಾಗಾಗಿ ನಾವ್ ಅಲ್ಲೂ ಕೂಡ ಜ್ಞಾನ ಯೋಗ ಅದೆಲ್ಲ. ನಾನು ಅನ್ಕೊಂಡೆ ಬಹುಶಃ ನೀವು ಹೋಗ್ತಿದ್ರೆ ನೀವು ಒಬ್ರೇ ಹೋಗಿದ್ರೇನೋ. ಇಲ್ಲ, ಜ್ಞಾನ ಯೋಗ ಅದೆಲ್ಲ ಮಾಡ್ಕೊಂಡು ನಾವು ಒಬ್ರಿಗೊಬ್ರು ಅನುಭವಗಳನ್ನ ಶೇರ್ ಮಾಡ್ಕೊಂಡು ಆ ತರ ಹೋಗ್ತಾ ಇದ್ವಿ. ಟ್ರೈನಲ್ಲಿ ಕೂಡ ತುಂಬಾನೇ ಚೆನ್ನಾಗಿರೋದು. ಯಾಕೆಂದ್ರೆ ಅವಾಗ ಕರ್ನಾಟಕ ಮಿಲನ ಅಂದ್ರೆ ಫುಲ್ಲು ಎಲ್ರೂನು ಬ್ರಹ್ಮಕುಮಾರಿಸೇ ಇರೋರು ಜಾಸ್ತಿ. ಎಲ್ರು ಕರ್ನಾಟಕದಿಂದಾನೆ ಎಲ್ರು ಹೋಗ್ತಾ ಇದ್ರು. ಹಾಗಾಗಿ ನಮ್ಗೆ ಏನು ಬೇಜಾರು ಅನ್ನಿಸ್ತಾ ಇಲ್ಲ. ಟ್ರೈನಲ್ಲಿ ಕೂಡ ನೀವು ಜ್ಞಾನ ಯೋಗ ಅವೆಲ್ಲ ಪ್ರತಿಯೊಂದು ಟ್ರೈನಲ್ಲಿ ಕೂಡ? ಹೌದು, ಪರವಾಗಿಲ್ಲ. ಸ್ನಾನ ಪ್ರತಿಯೊಂದು ಮಾಡೇವಲ್ಲ. ಊಟ ತಿಂಡಿ ಎಲ್ಲ ಇಲ್ಲಿಂದಾನೇ ತಗೊಂಡು ಹೋಗೋರು, ಸೆಂಟ್ರಿಂದಾನೇ ಕೊಡ್ತಾ ಇದ್ರು. ಅಂದ್ರೆ ಇಲ್ಲಿಂದಾನೇ ಪ್ರಿಪೇರ್ ಮಾಡಿ ತಗೊಂಡೋಗಿ 3 ಟೈಮ್ ಅಲ್ಲೂ ತಗೊಳ್ಳೋದು. ಅಲ್ಲಿಂದ ವಾಪಸ್ ಬರ್ತಾ ಅಲ್ಲಿಂದ ಇದು ಆಶ್ರಮದಿಂದ ಅಲ್ಲೂ ತಗೊಂಬರೇವು ವಾಪಸ್ ಬರ್ತಾ ಮತ್ತೆ ಅಲ್ಲಿಂದ ತಗೊಬಂದು ಅಲ್ಲಿಂದ ಬರ್ಬೇಕಾದ್ರೂ ನೀವು ಎಲ್ಲಿ ಹೊರಗೆ ಊಟ ಮಾಡ್ತೀರಿ? ಇಲ್ಲ, ಮಾಡ್ತಾ ಇರ್ಲಿಲ್ಲ. ನೀವು ಕೆಲಸನೂ ಮಾಡ್ತಾ ಇದ್ರಿ ಗೌರ್ಮೆಂಟ್ಸ್ ಅಲ್ಲಿ, ಪ್ಲಸ್ ಸೆಂಟ್ರಿಗೂ ಹೋಗ್ತಾ ಇದ್ರಿ. 2ಕ್ಕೂ ಸಮಯ ಹೇಗೆ ತೆಗಿತಾ ಇದ್ರಿ? ಬೆಳಗ್ಗೆ ಕೆಲಸ ಮನೆಯದೆಲ್ಲ ಮಾಡ್ಕೊಳ್ತಾ ಇದ್ವಿ. ಗೌರ್ಮೆಂಟ್ಸ್ ಜಾಬ್ ಅಂದ್ರೆ ನಾನು ತಿಳಿಸೋ ಮಟ್ಟಿಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇರುತ್ತೆ. ಸೊ ಮತ್ತೆ ಈ ಸೆಂಟರ್ ಬೆಳಗ್ಗೆ ನಾವು 4 ಗಂಟೆಗೆಲ್ಲ ಎದ್ದೊಳ್ತಾ ಇದ್ವಿ. ಅಮೃತ್ ಬೆಳಗ್ಗೆ ದಿವಸ ಎದ್ದೊಳ್ತಾ ಇದ್ವಿ. ಅಮೃತ್ ಬೆಳಗ್ಗೆ ಎದ್ದು ನಾವು 1 ಅವರ್ ಮೆಡಿಟೇಷನ್ ಮಾಡಿದ್ವಿ. 4ರಿಂದ 5 ಮೆಡಿಟೇಷನ್ ದಿವಸ 1 ಅವರ್ ಮಾಡ್ತಾ ಇದ್ವಿ. ಆಮೇಲೆ ಸ್ನಾನ ಎಲ್ಲ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಅಡಿಗೆ ಎಲ್ಲ ಮಾಡಿ ಜಾಬಿಗೆ ಹೋಗ್ತಾ ಇದ್ವಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಂತರ ಬಂದು ಗಾರ್ಮೆಂಟ್ಸ್ ಇಂದ ಬಂದು ಇಲ್ಲಿ ಕ್ಲಾಸಿಗೆ ಬರ್ತಾ ಇದ್ವಿ. ಕ್ಲಾಸ್ ಮುಗಿಸ್ಕೊಂಡು ಹೋಗಿ ಮತ್ತೆ ಅಡಿಗೆ ಸಂಜೆ ಮತ್ತೆ ಕ್ಲಾಸ್ ಹೋಗ್ತಿದ್ರಿ. ಈ ತರ ನಡ್ಕೊ ಬಂತ 13 ವರ್ಷ. ನೀವು
ಜ್ಞಾನದಲ್ಲಿ ನಡೀತಾ ಇದ್ರಿ, ನೀವು ಗಾರ್ಮೆಂಟ್ಸ್ ಹೋಗ್ತಿದ್ರಿ. ಗಾರ್ಮೆಂಟ್ಸಲ್ಲಿ ಬೇರೆಯವ್ರು ಯಾರು ಹೋಗ್ತಿರ್ಲಿಲ್ಲ, ಅವರೆಲ್ಲ ನಿಮ್ಮನ್ನು ನೋಡಿ ಏನು ಅಂತಿರ್ಲಿಲ್ಲ? ಅನ್ನೋರು ಏನ್ ಈ ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಏನಕ್ಕೆ ಹೋಗ್ಬೇಕು ಅಲ್ಲಿ, ಆ ತರ ಎಲ್ಲ ಏನು ವಯಸ್ಸಾಗೈತಾ ದೊಡ್ಡ ಏನು ಆಗಿಲ್ವಲ್ಲ, ಈ ತರ ಜೀವನ ಯಾಕೆ ಮಾಡ್ಬೇಕು ಇವಾಗ ಅಂತ ಆಡ್ಕೊಳ್ಳೋರು ಒಂದ್ ಸ್ವಲ್ಪ ಜನ. ಈ ಹೊರಗಡೆ ಎಲ್ಲ ನೀವು ತಿನ್ನೋದಿಲ್ಲ ಹಂಗೆ ಹಿಂಗೆ ಅಂತ. ಆದ್ರೂ ನಮ್ಗೇನ್ ಬೇಜಾರಾಗ್ತಿರ್ಲಿಲ್ಲ, ಬೆಳಗ್ಗೆ ಎಲ್ಲ ಜಾಬ್ ಮಾಡಿ ಸುಸ್ತು ಅನಿಸ್ತಿರ್ಲಿಲ್ಲ ನಿಮ್ಗೆ? ಏನು ಅನ್ನಿಸ್ತಿರ್ಲಿಲ್ಲ ಅಣ್ಣಾರೆ. ಅದೇ ಯಾಕೆಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಂಟಿನ್ಯೂ ಡ್ಯೂಟಿ ಮಾಡಿದ್ರೆ ಕಷ್ಟ ಆಗೇ ಆಗುತ್ತೆ. ಮತ್ತೆ ಮೇಲೆ ಕ್ಲಾಸಿಗೆ ಬೇರೆ ಹೋಗ್ತಿದ್ವಿ. ಏನು ಅನ್ನಿಸ್ತಾ ಇರಲಿಲ್ಲ, ಯಾಕೆಂದ್ರೆ ಪರಮಾತ್ಮನ ಒಂದು ಪ್ರೀತಿಯಲ್ಲಿ ನಮ್ಗೆ ಅದೆಲ್ಲ ಯಾವ್ದು ದೊಡ್ಡದು ಅನ್ನಿಸ್ತಿಲ್ಲ. ದಿನ ಯೋಗ ಮಾಡ್ತಿದ್ದೆ ಅಂದ್ರಿ 1 ಅವರು. ಆ ಯೋಗದಲ್ಲಿ ಏನಾದ್ರು ವಿಶೇಷತೆ ಏನಾದ್ರು ನೋಡಿದ್ರೆ ನೀವು? ವಿಶೇಷತೆ ಅಂದ್ರೆ ಪರಮಾತ್ಮನ ಪ್ರೀತಿ ಅನುಭವ ಆಗ್ತಿತ್ತು, ಪರಮಾತ್ಮನ ಶಕ್ತಿಗಳ ಅನುಭವ ಆಗ್ತಿತ್ತು ನಮ್ಗೆ, ಅವ್ರ ಪಾಲನೆ ಸಿಗ್ತಾ ಇತ್ತು. ಪ್ರತಿಯೊಂದು ನಾವೇನೇ ಒಂದು ನಮ್ಗೆ ಪ್ರಾಬ್ಲಮ್ ಇದ್ರೂ ಅವನ ಹತ್ರ ಮಾತಾಡ್ತಾ ಇದ್ವಿ, ಅವ್ರ ಜೊತೆ ಸರ್ವ ಸಂಬಂಧದ ರೀತಿಯಿಂದ ನಾವು ಅವನ ಜೊತೆ ಸಂಬಂಧ ನಿಭಾಯಿಸ್ತಾ ಇದ್ವಿ. ಮಾತಾಡೋದು ಮೀನ್ಸ್ ಯಾವ ಥರ? ಅಂದ್ರೆ ಇವಾಗ ನನ್ನ ಫ್ರೆಂಡ್ ಜೊತೆ ನಾನು ಏನ್ ಮಾತಾಡ್ಬೇಕು ಆ ತರ ಮಾತಾಡ್ತಾ ಇದ್ವಿ ಪರಮಾತ್ಮನ ಜೊತೆ. ನಾನು ನೀವು ಎದುರ ಬದ್ರೆ ಕೂತಿದೀವಿ, ಮಾತಾಡ್ತಿದೀವಿ, ಸರಿ. ಭಗವಂತ ಎಲ್ಲಿದ್ದಾನೆ ಏನೋ ಅವ್ರ ಜೊತೆ ಮಾತಾಡೋದು ಹೆಂಗ್ ಸಾಧ್ಯ? ಅವ್ರ ಜೊತೆ ಮಾತಾಡೋದು ಅಂದ್ರೆ ಮನ್ಸಿಂದ ಮಾತಾಡೋದು, ಯಾಕೆಂದ್ರೆ ಪರಮಾತ್ಮ ಮನ್ಸಿನ ಮಿತ್ರ. ಇದು ಶರೀರದ, ನೀವು ಶರೀರದಿಂದ ಮಾತಾಡ್ತೀವಿ, ಅವ್ರ ಜೊತೆ ಮನ್ಸಿಂದ ಮಾತಾಡ್ತಾ ಇದ್ವಿ. ನೀವು ಈ ಜ್ಞಾನಕ್ಕೆ ಬಂದ್ರಲ್ಲ, ಅದಕ್ಕಿಂತ ಮುಂಚಿನ ಜೀವನ ನಿಮ್ಗೆ ಹೇಗಿತ್ತು? ಊಟ ತಿಂಡಿ ಆಯ್ತು, ಇಲ್ಲ ನಿಮ್ಮ ಡೈಲಿ ರೊಟೀನ್ ಲೈಫ್ ಯಾವ ಥರ ಇತ್ತು? ಅದು ಇದಕ್ಕೆ ಹೋಲಿಸ್ಕೊಂಡ್ರೆ ಅದು ಏನೇನು ಇಲ್ಲ, ಚೆನ್ನಾಗಿರ್ಲಿಲ್ಲ. ಚೆನ್ನಾಗಿರ್ಲಿಲ್ಲ ಮೀನ್ಸ್ ಯಾವ ಥರ ಇತ್ತು? ಅಂದ್ರೆ ಅದು ಒಂಥರ ಎಲ್ಲ ಒಂದು ಏನೇ ಆಗ್ಲಿ ಒಂದು ಈರ್ಷೆ ದ್ವೇಷ ಪಡೆಯುವ ಅವಾಗೆಲ್ಲ ಒಂದು ಕೆಟ್ಟತನಗಳು ಎಲ್ಲ ಇದ್ವು ನಮ್ಮಲ್ಲಿ. ಇವಾಗ ಪರಮಾತ್ಮ ಜ್ಞಾನ ನಮಗೆ ಸಿಕ್ಕಿದ್ಮೇಲೆ ಅವೆಲ್ಲ ಬೇಡ ಅನ್ಸುತ್ತೆ, ಎಲ್ರೂನು ಪ್ರೀತಿಯಿಂದ ನೋಡ್ಬೇಕು ಅನ್ಸುತ್ತೆ, ಎಲ್ರ ಜೊತೆ ಚೆನ್ನಾಗಿರ್ಬೇಕು ಅನ್ಸುತ್ತೆ. ಮತ್ತೆ ಯಾರು ಅಕಸ್ಮಾತ್ ನಮ್ಗೆ ಏನಾದ್ರು ತೊಂದರೆ ಕೊಟ್ರು ಅವ್ರಿಗೂ ಒಳ್ಳೇದನ್ನೇ ಬಯಸ್ತೀವಿ, ಅವಾಗಾದ್ರೆ ಕೆಟ್ಟದನ್ನ ಬಯಸ್ತಿದ್ವಿ. ಈ ಜ್ಞಾನಕ್ಕೆ ಬಂದು ನೀವು ನಿಮ್ಮಲ್ಲಿ ಏನೇನು ಪರಿವರ್ತನೆ ಮಾಡ್ಕೊಂಡ್ರೆ? ನಮ್ಮಲ್ಲಿ ಅದೇ ಹೇಳ್ತಲ್ಲ, ಇವಾಗ ಅಲ್ಲಿ ಆವಾಗ ಯಾವ ತರ ನಾವು ಒಬ್ಬರನ್ನ ಕಂಡಾಗ ನಮ್ಗೇನಾದ್ರು ಅವ್ರು ಕೆಟ್ಟದ್ ಮಾಡಿದಾಗ ನಾವು ಕೆಟ್ಟದ್ ಬಯಸ್ತಾ ಇದ್ವಿ, ಇವಾಗ ನಾವು ಒಳ್ಳೇದನ್ನೇ ಬಯಸ್ತಾ ಇದೀವಿ. ಯಾರೇನೇ ಅಕಸ್ಮಾತ್ ನಮಗೆ ಮಾಡಿದ್ರು ಅವ್ರಿಗೆ ಒಳ್ಳೇದನ್ನ ಬಯಸ್ತೀವಿ. ಮತ್ತೆ ನನಗೆ ಫಸ್ಟ್ ಏನು ಧೈರ್ಯ ಇರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ತುಂಬಾನೇ ಧೈರ್ಯ ಬಂತು. 10 ಗಂಟೆ ರಾತ್ರಿ ಆದ್ರೂ ಇಲ್ಲಿಂದ ಒಬ್ಬರೇ ಹೋಗ್ತೀವಿ ಮನೆಗೆ, ಅವಾಗ ಹೊರಗಡೆ ಬರೋಕ್ಕೂ ಭಯ ಆಗತ್ತೆ ನಮ್ಗೆ. ಧೈರ್ಯ ತುಂಬಾನೇ ಬಂತು. ಧೈರ್ಯ ಅಂದ್ರೆ ಹಾಗಿದ್ರೆ ಜೀವನ ಅಂದಮೇಲೆ ಎಲ್ಲರೂ ಕಷ್ಟಗಳು ಬಂದೇ ಬರುತ್ತೆ, ಅದ್ರಲ್ಲಿ ನೀವು ಬೇರೆ ಅಲ್ಲ. ಸೊ ಕಷ್ಟಗಳು ಬಂದ್ರೆ ಯಾವ ಥರ ಎದುರಿಸ್ತೀರ? ಹಾಗಿದ್ರೆ ಕಷ್ಟಗಳು ಬಂದಾಗ ಪರಮಾತ್ಮ ಹೇಳ್ತಾರೆ ಇದೆಲ್ಲ ಡ್ರಾಮಾ, ಬಿಂದು ಇಡ್ಬೇಕು ಅಂತ ಹೇಳ್ತಾರಲ್ವಾ. ಪರಮಾತ್ಮನ ಜೊತೆಯಲ್ಲಿ ಇರ್ಬೇಕಾದ್ರೆ ಅದ್ ಕಷ್ಟ ನಮಗ್ ಕಷ್ಟ ಅನ್ಸಲ್ಲ, ದೊಡ್ಡದೂನು ಚಿಕ್ಕದ್ ತರನೇ ಕಾಣಿಸುತ್ತೆ. ಅವ್ರ ಜೊತೆ ಎಲ್ಲ ಹಂಚ್ಕೊಂತೀವಿ ನಾವು, ಆವಾಗ ಮನ್ಸ ಹಗುರ ಆಗುತ್ತೆ. ಈಗಲೂ ನಿಮ್ಮ ಮನೇಲಿ ನೀವೊಬ್ಬರೇ ದಿನಾಲು ಕ್ಲಾಸ್ ಹೋಗ್ತೀರಾ? ಹೋಗ್ತೆ. ನಿಮ್ಮ ಮಕ್ಕಳು ಕೋರ್ಸ್ ಎಲ್ಲ ಆಗಿದೆ, ಏನಾದ್ರು ಫಂಕ್ಷನ್ ಇದ್ರೆ ಅಟೆಂಡ್ ಮಾಡ್ತಾರೆ, ಅವರೆಲ್ಲ ಕಾಲೇಜ್ಗೆ ಹೋಗ್ತಾರೆ. ಫಂಕ್ಷನ್ಸ್ ಇದ್ರೆ ಬರ್ತಾರೆ, ಅವರು ಬರ್ತಾರೆ. ಕೋರ್ಸ್ ಎಲ್ಲ ಆಗಿದೆ 7 days. ನೀವು ಮಾತ್ರ 7-8 ಸರ್ತಿ ಹೋಗಿದ್ರಿ ರಾಜಸ್ಥಾನಕ್ಕೆ, ಸೊ ಅವ್ರನ್ನ ಕರ್ಕೊಂಡು ಹೋಗಿಲ್ಲ? ಸ್ಕೂಲ್ ಇರೋದ್ರಿಂದ ಕರ್ಕೊಂಡು ಹೋಗಿಲ್ಲ. ಸ್ಕೂಲ್ ಇದ್ರೆ ಮತ್ತೆ ಅವ್ರನ್ನ ಬಿಟ್ಟು ಹೇಗೆ ಹೋಗ್ತಿದ್ರಿ? ಬಿಟ್ಟು ಅಂದ್ರೆ ಅಮ್ಮ ಇರೋರು, ಅವ್ರ ಜೊತೆ ಬಿಟ್ಟು. ನಿಮ್ಮ ತಾಯಿ ಜೊತೆ ಬಿಟ್ಟು ಹೋಗ್ತಾ ಇದ್ರಿ. ನಿಮ್ಮ ಈ ಆಧ್ಯಾತ್ಮಿಕ ಜೀವನದಿಂದ ಈ ಕಾರ್ಯಕ್ರಮನ ನೋಡ್ತಿರೋಂಥ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಪ್ರತಿಯೊಂದು ಒಬ್ರಿಗೂ ಈ ಆಧ್ಯಾತ್ಮಿಕ ಜ್ಞಾನ ಬೇಕು. ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಪ್ರತಿಯೊಬ್ರು ಇದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾಕೆಂದ್ರೆ ಈ ಒಂದು ಆಧ್ಯಾತ್ಮ ಜ್ಞಾನ ನಮ್ಗೆ ಶಕ್ತಿ ಕೊಡುತ್ತೆ, ಅಂತ ಪರಿಸ್ಥಿತಿ ಬಂದ್ರು ಎದುರಿಸುವಂತ ಒಂದು ಧೈರ್ಯ ಬರುತ್ತೆ. ಹಾಗಾಗಿ ಪ್ರತಿಯೊಬ್ರು ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ, ಎಲ್ರಿಗೂ ಈ ಜ್ಞಾನ ಎಲ್ರೂ ತಗೋಬೇಕು. ಈ ಜ್ಞಾನ ಆಧ್ಯಾತ್ಮಿಕತೆಯಿಂದ ಜೀವನಕ್ಕೆ ನಾರ್ಮಲ್ ಆಗಿ ಎಲ್ಲರೂ ಜೀವನಕ್ಕೆ ಏನೆಲ್ಲ ಲಾಭ ಸಿಗುತ್ತೆ?
ಲಾಭ ಅಂದ್ರೆ ಏನೇ ಬಂದ್ರು ಎದುರಿಸೋಂತ ಒಂದು ಧೈರ್ಯ ಬರುತ್ತೆ. ಇವಾಗ ಸೂಸೈಡ್ಗಳು ಮಾಡ್ಕೊಂತಾರೆ ಏನಾದ್ರು ಪ್ರಾಬ್ಲಮ್ ಆದಾಗ, ಆತರ ಎಲ್ಲ ಆಗೋದಿಲ್ಲ. ಮತ್ತೆ ಒಂದು ಕಾಯಿಲೆ ಬಂದ್ರು ಒಬ್ಬೊಬ್ರು ಎದ್ರಿಕೊಂತಾರೆ. ಇದೆಲ್ಲ ಲೆಕ್ಕಾಚಾರ ಅನ್ನೋದು, ಡ್ರಾಮಾ ಅನ್ನೋದು ತಿಳುವಳಿಕೆ ಬರುತ್ತೆ ಅವರಿಗೆ ಈ ಜ್ಞಾನ. ಅಂದ್ರೆ ನಾವು ಹಿಂದೆ ಏನೋ ಮಾಡಿದ್ವಿ ಅಂತ ಕರ್ಮ, ಇವಾಗ ನಮ್ಗೆ ಅದು ಬಂದಿದೆ, ಅದಕ್ಕೋಸ್ಕರ ನಾವು ಇವಾಗ ಅನುಭವಿಸ್ತಾ ಇದೀವಿ, ತೀರಿಸ್ತಾ ಇದೀವಿ. ಇದಕ್ ನಾವ್ ಎದ್ರುಕೋಬಾರ್ದು ಅನ್ನೋದು ಒಂದು. ಹಿಂದೆ ಯಾವಾಗ್ಲೂ ಒಂದು ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದೀವಿ, ಅದೊಂದು ಫಲ. ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಸಿಗುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಸಿಗುತ್ತೆ. ಆ ತರ ಒಂದು ಜ್ಞಾನ ನಮಗ್ ಬಂದಾಗ ನಾವ್ ಯಾವ್ದೇ ರೀತಿ ತಪ್ಪೆಜ್ಜೆ ಇಡಕ್ಕೆ, ಅಂದ್ರೆ ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋ ಒಂದು ಜ್ಞಾನದ ಕನ್ನಡಿ ಜೀವನದಲ್ಲಿ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಸಿಗುತ್ತಲ್ಲ. ಹಾಗಾಗಿ ಮನುಷ್ಯನಿಗೆ ಜೀವನ ನಡೆಸೋದು ಸುಲಭ ಆಗುತ್ತೆ. ಸರಿ ಅಕ್ಕರೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ವಿಶೇಷ ಅನುಭವಗಳನ್ನ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡ್ರಿ. ಹಾಗಾಗಿ ನಿಮಗೆ ಬಹಳ ಬಹಳ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರಿಗೂ ಧನ್ಯವಾದಗಳು. ಪ್ರತಿಯೊಬ್ರು ಈ ಜ್ಞಾನವನ್ನು ತಗೋಬೇಕು ಅನ್ನೋದೇ ನನ್ನ ಆಸೆ, ಶುಭ ಆಶೆ. ನೋಡಿದ್ರೆ ವೀಕ್ಷಕರೇ, ಲಕ್ಷ್ಮಕ್ಕ ಅವರು ಚಿಕ್ಕ ವಯಸ್ಸಲ್ಲೇ ಎಂತಹ ಪರಿಸ್ಥಿತಿಗಳನ್ನು ಎದುರಿಸಿದ್ರೂ ಸಹ ಈ ಆಧ್ಯಾತ್ಮಿಕತೆಯಿಂದ ಹೇಗೆ ಧೈರ್ಯ ತಗೊಂಡು ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಆಧ್ಯಾತ್ಮಿಕತೆ ಕೇವಲ ಜೀವನದಲ್ಲಿ ಬದಲಾವಣೆ ಮಾತ್ರ ತರೋದಿಲ್ಲ, ಜೀವನಕ್ಕೆ ಧೈರ್ಯವನ್ನು ಸಹ ತರುತ್ತೆ. ಹೀಗೆ ನಮ್ಮ ಕಾರ್ಯಕ್ರಮನ ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.